ಶ್ರೀನಿವಾಸಪುರ ತಾಲೂಕಿನ ಬೈರಗಾನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಸನಪಲ್ಲಿಗೆ ತೆರಳುವ ರಸ್ತೆಯಲ್ಲಿ ಎತ್ತಿನಹೊಳೆ ಯೋಜನೆ ಅಡಿಯಲ್ಲಿ ಮೇಲ್ಸೇತುವೆ ಕಾಮಗಾರಿ ನಡೆಯುತ್ತಿದೆ. ಆದರೆ ಮೇಲ್ಸೇತುವೆ ಕಿರಿದಾಗಿರುವುದರಿಂದ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಗೆ ತೀವ್ರ ತೊಂದರೆಯಾಗುವ ಸಾಧ್ಯತೆ ಇದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ವಿರುದ್ಧ ದಿಕ್ಕಿನಿಂದ 2 ವಾಹನಗಳು ಬಂದಾಗ ಪಕ್ಕಕ್ಕೆ ಸರಿಯಲು ಸಾಕಷ್ಟು ಜಾಗವಿಲ್ಲ. ಅದರಲ್ಲೂ ರಾತ್ರಿ ವೇಳೆ ಬೈಕ್ ಸೇರಿದಂತೆ ವಾಹನಗಳ ಸಂಚಾರ ಹೆಚ್ಚಿರುವುದರಿಂದ ಅಪಘಾತದ ಆತಂಕವೂ ಇದೆ. ಹೀಗಾಗಿ ಮೇಲ್ಸೇತುವೆಯನ್ನ ಅಗಲೀಕರಣಗೊಳಿಸಬೇಕು ಎಂದು ಸುಮಾರು 30 ರಿಂದ 40 ಮಂದಿ ರೈತರು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದರು. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಎತ್ತಿನಹೊಳೆ ಯೋಜನೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಶ್ರೀಕಾಂತ್ ರವರು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಯೋಜನೆಯ ಮಾನದಂಡದ ಪ್ರಕಾರ ಮೇಲ್ಸೇತುವೆಯನ್ನು 5.11 ಮೀಟರ್ ಅಗಲದಲ್ಲಿ ನಿರ್ಮಿಸಲು ಯೋಜಿಸಲಾಗಿತ್ತು. ಆದರೆ ಸ್ಥಳೀಯರ ಬೇಡಿಕೆಯನ್ನ ಪರಿಗಣಿಸಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಅಗತ್ಯವಿರುವಷ್ಟು ಹೆಚ್ಚುವರಿ ಅಗಲ ಕಲ್ಪಿಸುವ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಅದೇ ರೀತಿ ಮೇಲ್ಸೇತುವೆಗೆ ಸಂಪರ್ಕಿಸುವ ಅಪ್ರೋಚ್ ರಸ್ತೆಗಳನ್ನು ಸಾಧ್ಯವಾದಷ್ಟು ಅಭಿವೃದ್ಧಿಪಡಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದು, ಈ ಬೇಡಿಕೆಯನ್ನ ಪರಿಗಣಿಸುವುದಾಗಿ ಶ್ರೀಕಾಂತ್ ತಿಳಿಸಿದರು. ಸಾರ್ವಜನಿಕರ ಅನುಕೂಲಕ್ಕೆ ಆದ್ಯತೆ ನೀಡಿ ಗುಣಮಟ್ಟದ ಕಾಮಗಾರಿ ನಡೆಸಲಾಗುತ್ತಿದೆ. ಕಾಮಗಾರಿಯನ್ನ ವೇಗವಾಗಿ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಭರವಸೆ ನೀಡಿದರು. ಇಲ್ಲಿ ಎತ್ತಿನಹೊಳೆ ಪ್ರಾಜೆಕ್ಟ್ ಇಂದ ಈ ಒಂದು ಏನು ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರು ಹೋಗ್ತಿತ್ತು ಅಂದ್ಬಿಟ್ಟು ಶಾಸಕರು ಕಾಮಗಾರಿ ಮಾಡಿಕೊಡಿ ಅಂತೇಳಿ ಒಂದು ಅನುದಾನದಲ್ಲಿ ಅನುದಾನದಲ್ಲಿ ಕಾಮಗಾರಿ ನಡೀತಾ ಇದೆ ಸದ್ಯ. ಈಗ ನಾವು ಆಸ್ ಪರ್ ಸ್ಟ್ಯಾಂಡರ್ಡ್ ಪ್ರಕಾರ ನಾವು 5.5 ಮೀಟ್ರು IRC ಸ್ಟ್ಯಾಂಡರ್ಡ್ ಪ್ರಕಾರ 5.5 ಮೀಟ್ರ್ ಮಾಡ್ತಾ ಇರ್ತೀವಿ ಸಿಂಗಲ್ ಲೈನ್ಗೆ ಅಂದ್ಬಿಟ್ಟು. ಇಲ್ಲಿ ಲೋಕಲ್ ಜನಗಳು ರಾತ್ರಿ ಹೊತ್ತು ಕತ್ಲೆನಲ್ಲಿ ಓಡಾಡ್ತಾರೆ, ವಯಸ್ಸಾದವರು ಓಡಾಡ್ತಾರೆ ಅಂದ್ಬಿಟ್ಟು 5.5 ಮೀಟ್ರ್ ಸಾಕಿದ್ರೆ ಕೊಟ್ಬಿಟ್ಟು ಒಂದು ಎಕ್ಸ್ಟ್ರಾ ಮಾಡಿಕೊಡಿ ಅಂತ ಕೇಳಿದ್ರು. ಈ ಪ್ರಕಾರ ಈಗ ರೈತರುಗಳು 30-40 ಜನ ಸೇರಿದ್ರು. ಅವರ ಬೇಡಿಕೆಯನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಈಗ ಏನು ಎಕ್ಸಿಸ್ಟಿಂಗ್ 5.5 ಮೀಟ್ರ್ ಸಾಕಾಗುತ್ತೆ ವೆಹಿಕಲ್ ಓಡಾಡೋಕ್ಕೆ. ಬಟ್ ರಾತ್ರಿ ಟೈಮಲ್ಲಿ ಏನಾದರೂ ಮುದ್ದುಗಳು ಓಡಾಡಿದ್ರೆ ಸ್ವಲ್ಪ ವೆಹಿಕಲ್ಗಳು ಸ್ವಲ್ಪ ದೂರ ಓಡಾಡೋದ್ರಿಂದ ಎಕ್ಸ್ಟ್ರಾ ಬೇಕಾಗಿರುತ್ತೆ ಅನ್ನೋದಕ್ಕೆ 2 ಅಡಿ ಎಕ್ಸ್ಟ್ರಾ ಮಾಡಿ ಕೊಡೋಣ, ಎಲ್ಲರೂ ಕನ್ವೀನಿಯೆಂಟ್ ಆಗಲಿ, ಊರವ್ರು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲನೂ ಸಮಾಧಾನ ಮಾಡಿಸಿ ಇವತ್ತು ಬಂದಿದ್ದೀವಿ. ಸೊ ಜೊತೆಯಲ್ಲಿ ಅಪ್ರೋಚ್ ರೋಡ್ 2 ಸ್ವಲ್ಪ ಮಾಡಿಸ್ಕೊಡಿ ಅಂತ ಕೇಳಿದ್ದಾರೆ. ಅದನ್ನು ಎಷ್ಟಾಗುತ್ತೋ ಅಷ್ಟು ಅಪ್ರೋಚ್ ರೋಡ್ಸು ಈ ಕಡೆ SH ರೋಡಿಂದ ಏನು ಬರುತ್ತೆ ಬ್ರಿಡ್ಜ್ ಮಾಡಿ ಉಳಿದಂತೆ ಕ್ವಾಂಟಿಟಿನ ಅಡ್ಜಸ್ಟ್ ಮಾಡಿ ಸೊ ಸಾರ್ವಜನಿಕ ಅನುಕೂಲ ಆಗೋಕ್ಕೆ ಕಾಮಗಾರಿ ಮಾಡಲಿಕ್ಕೆ ಎಲ್ಲ ಸಹಕಾರ ನೀಡ್ತಾ ಇದ್ದಾರೆ. ಹಾಗೆ ಮಾಡ್ತೀವಿ, ಕ್ವಾಲಿಟಿ ವರ್ಕ್ ಮಾಡ್ತಾ ಇದ್ದೀವಿ. ಮುಗಿಸಿ ನೀಟಾಗಿ ಮಾಡಿ 1 ತಿಂಗಳಲ್ಲೆಲ್ಲ ಮುಗಿಸ್ಕೊಡ್ತೀವಿ.